ನನ್ನ ಹೆಸರು ಆರಂಭದಲ್ಲಿ ಎಲ್ಲರೂ ಕೂಡ ಕೂಗ್ತಾ ಇದ್ದು ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ. ಸಿನಿಮಾ ಮುಗಿಯುವಷ್ಟರ ಹೊತ್ತಿಗೆ ಡಿ ಬಾಸ್ ಹೋಗಿ ಎಲ್ಲರ ಬಾಯಲ್ಲೂ ಕೂಡ ಕಾಟೇರ ಬಂದಿದ್ದ. ಅಂದ್ರೆ ಡಿ ಬಾಸ್ ಎನ್ನುವ ಬದಲಾಗಿ ಜನ ಕಾಟೇರ ಅನ್ನೋದಕ್ಕೆ ಶುರು ಮಾಡ್ಕೊಂಡಿದ್ರು. ಒಂದು ಸಿನಿಮಾದ ಗೆಲುವನ್ನ ನಾವು ಆ ಮೂಲಕ ನಿರ್ಧರಿಸಬಹುದು. ಯಾವತ್ತು ಒಂದು ಪಾತ್ರ ಗೆಲ್ಲುತ್ತೋ ಅವತ್ತು ಆ ಸಿನಿಮಾ ಗೆದ್ದ ಹಾಗೆ. ಹೀಗಾಗಿ ನಾನು ಆರಂಭದಲ್ಲೇ ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ. ಕಾಟೇರ ಸಿನಿಮಾ ಯಾರು ಏನು ಬೇಕಾದ್ರೂ ಹೇಳಬಹುದು, ಸಿನಿಮಾ ಹಾಗೆ ಹೀಗೆ ಎನ್ನುವಂತಹ ರಿವ್ಯೂಸ್ಗಳನ್ನ ಕೊಡಬಹುದು. ಆದ್ರೆ ನನ್ನ ಪ್ರಕಾರ ಈ ಸಿನಿಮಾ ಗೆದ್ದಿದೆ. ಮಾತ್ರ ದೇವರಣಗೂ ಎಲ್ಲ ಪ್ರತಿಯೊಬ್ರು ಬಂದು ನೋಡ್ಬೇಕು. ಸುಮ್ಮನೆ ಸರ್, ಯಾಕಂದ್ರೆ ಸಿನಿಮಾ ಬಿಡಿ ಅದ್ಭುತವಾಗಿ ಮಾಡಿರೋ ದರ್ಶನ್ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ. ಬಿಟ್ಟು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಆದ್ರೆ ಇವಾಗ ಹೇಳ್ತಿರೋದು ಯಾರಿಗ್ ಗೊತ್ತಾ, ಬೇರೆ ಇಂಡಸ್ಟ್ರಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಮೂವಿ ನೋಡ್ಬಿಟ್ಟು ನಾನು ಯಶ್ ಅಭಿಮಾನಿ ಪ್ರೌಢಾಗಿ ಹೇಳ್ಕೊಂತೀನಿ. ಈ ಮೂವಿ ನೋಡ್ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಹೊಡಿತಾ ಇದೀನಿ. ಇದು ಸಲ್ಲಾರು ಈ ಡಂಕಿ ಎಲ್ಲಿಂದ ಬಂದಿರೋ ಗೊತ್ತಿಲ್ಲ. ಇವತ್ತೊಂದ್ ದಿವಸ ಉಳ್ಕೋಬೇಕು ಕರ್ನಾಟಕದಲ್ಲಿ, ಇಲ್ಲ ಸರಿ ಇರಲ್ಲ. ಇಲ್ಲಿಂದ ಫಸ್ಟ್ ಜಾಗ ಕಲ್ವಿ ಮಾಡ್ಕೊಂಡು ನಿಮ್ ಏರಿಯಾಗ ಹೋಗ್ಬಿಡಿ. ಇಲ್ಲಿ ಏನಿದ್ರು ಕಾಟೇರವ ಅಷ್ಟೇ ಇವತ್ತಿಂದ. ಸಕ್ಕತ್ ಫಿಲಮ್. ನಾನು ಆಕ್ಚುಲಿ ದರ್ಶನ್ ದೊಡ್ಡ ಫ್ಯಾನ್, ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಬಂದು ಥಿಯೇಟರ್ಗೆ ಮೂವಿ ನೋಡಿ. ಲವ್ ಯು ಸೋ ಮಚ್ ದರ್ಶನ್ ಸರ್, ಥ್ಯಾಂಕ್ ಯು. ಎಂತೆಂತ ಅದ್ಭುತವಾದ ಸೀನ್ಗಳು ತೋರಿಸಿದೆ ಅಂದ್ರೆ ರೈತರ ಬಗ್ಗೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ, ಒಂದು ಕಮರ್ಷಿಯಲ್ ಮೂವಿ ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ತರುಣ್ ಅವರು. ಯಾಕಂದ್ರೆ ರಾಬರ್ಟ್ ಒಂದು ಕಮರ್ಷಿಯಲ್ ಮೂವಿ ಆದ್ಮೇಲೆ ಈ ತರ ಜನರಿಗೋಸ್ಕರ ಬಂದಿರೋ ಸಿನಿಮಾ ಎಲ್ಲವನ್ನೂ ಬಂದು ನೋಡಿ ಸರ್. ಎಲ್ಲರಿಗೂ ಮಕ್ಕಳಿಗೆ ರಾಜಕಾರಣಿ ನನ್ನ ಮಕ್ಕಳಿಗೆಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಇವತ್ತು ಹೇಳ್ತೇನೆ, ನಾನು ಡಿ ಬಾಸ್ ಫ್ಯಾನ್ ಅಲ್ಲ. ಬಾಸ್ಗಳ ಫ್ಯಾನ್ಗಳು ಇಲ್ಲಿ ತುಂಬಾ ಎಲ್ಲರೂ ಅವ್ರೆ. ನಾನು ಡಿ ಬಾಸ್ ಫ್ಯಾನ್ ಅಲ್ಲ, ನಾನು ಸುದೀಪ್ ಸರ್ ಫ್ಯಾನು. ಬಟ್ ಸೆಕೆಂಡ್ ಹಾಫ್ ನೋಡಿದ್ರೆ ಎಲ್ಲ ಜನ ಎಲ್ಲ ಹಂಗೆ ಕಣ್ಣಲ್ಲಿ ಹಂಗೆ ನೀರು ಬರ್ತಾ ಇದೆ. ಯಾಕಂದ್ರೆ ಅಂತ ಒಂದು ಫಿಲ್ಮು ಅವರು ಮಾಡೋಕ್ಕಾಗುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಇಂಥ ಫಿಲಮ್ ಬರೋದು ಅಂತಂದ್ರೆ ಎಲ್ಲರೂ ಮಾಡೋಕ್ಕಾಗಲ್ಲ. ತುಂಬಾ ಚೆನ್ನಾಗಿದೆ ಮೂವಿ, ತುಂಬಾ ಇಷ್ಟ ಆಯ್ತು ನನಗೆ. ದರ್ಶನ್ ಅಂದ್ರೆ ತುಂಬಾ ತುಂಬಾ ಇಷ್ಟ ಸರ್. ಅದಕ್ಕೋಸ್ಕರ ಇಲ್ಲ ಸರ್, ಅದಕ್ಕೋಸ್ಕರ ಯಾರಾದ್ರೂ ವಿಡಿಯೋ ತೋರಿಸಿ ಅವರೇ ನನ್ನ ಕರ್ಸ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಷ್ಟು ಇಷ್ಟ ನನಗೆ. ನಂಗೆ ತುಂಬಾ ಆಸೆ ಇದೆ ದರ್ಶನ್ ನೋಡ್ಬೇಕು ಅಂತ, ಆದ್ರೆ ಹೋಗಕ್ಕೆ ಆಗ್ತಾ ಇಲ್ಲ. ದರ್ಶನ್ ರವರ ನಟನೆ ಬೇರೆ ಲೆವೆಲ್ ಅಂತಂದ್ರೆ ತಪ್ಪಾಗೋದೇ ಇಲ್ಲ. ಇಡೀ ಸಿನಿಮಾ ಪೂರ್ತಿ ಮಾಸ್ ಆಗಿ ಒಂದೊಂದು ಸೀನ್ ಫೈಟಲ್ಲೂ ಗುರು ಡಮ್ 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 ಅನ್ನೋ ರೀತಿ ಫೈಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಎಲ್ಲೂ ಕೂಡ ಇಲ್ಲಿ ಬಂದೂಕು ಇರಲಿಲ್ಲ, ಬರೀ ಮಚ್ಚೆ. ಯಾಕೆಂತಂದ್ರೆ ಕಾಟೇರನೇ ತಯಾರು ಮಾಡಿರೋ ಮಚ್ಚುಗಳವೆಲ್ಲ. ಇಡೀ ವರ್ಲ್ಡ್ಗೆ ಒಬ್ಬರೇ ಬಸ್, ಅದು ಡಿ ಬಸ್ ಮಾತ್ರ, ಯಾರು ಬಸ್ ಇಲ್ಲ. ಫಿಲಮ್ ಅಲ್ಲಿ ದರ್ಶನ್ ಸರ್ ಆಕ್ಟಿಂಗು, ಮಾಸಿ ಸರ್ ರೈಟಿಂಗು, ತರುಣ್ ಕಿಶೋರ್ ಅವರ ಮೇಕಿಂಗು, ಓವರ್ ಆಲ್ ಕಾಟೇರ ಈ ವರ್ಷದ ಬಾಕ್ಸ್ ಆಫೀಸ್ ಕಿಂಗು. ಸೊ ಅದೇ ಮಚ್ಚು ಕೆಂಪಾಗೋದು ಎರಡೇ ಸಲ, ಒಂದ್ಸಲ ತಟ್ಟದಾಗ ಇನ್ನೊಂದ್ಸಲ ರಕ್ತ ನೋಡಿದಾಗ ಅಂತ ಹೇಳ್ತಾರಲ್ಲ. ಸೊ ಆ ರೀತಿ ಅಷ್ಟು ಮಾಸಾಗಿ ಆಕ್ಟ್ ಮಾಡ್ತಿರೋಂಥವ್ರು ಕೆಲವೊಂದು ಎಮೋಷನ್ ಸೀನಲ್ಲಿ ನೋಡ್ತಿದ್ರೆ ಒಂಥರ ನಮಗೆ ಕಣ್ಣಂಚಲ್ಲಿ ನೀರು ತುಂಬಿಕೊಳ್ಳುವಂಥ ಸೀನ್ಗಳು ಕೂಡ ಬರ್ತವೆ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಪರಕಾಯ ಪ್ರವೇಶ ಮಾಡಿದ್ದಾರೆ ಅಂತಾನೆ ತಪ್ಪಾಗೋದಿಲ್ಲ. ಒಂದೊಂದು ಆಕ್ಟಿಂಗ್ ನೋಡ್ಬೇಕು. ಅಕ್ಕ ಮೈಯೆಲ್ಲ ಫುಲ್ ಅಕ್ಕ ಹಂಗೆ ಫುಲ್ ಶೇಕ್. ಹಂಗೆ ಮೂವಿ ಮಾತ್ರ ಮಸ್ತ್ ಗುರು. ಆಕ್ಟಿಂಗ್ ನೋಡ್ತಾರೆ, ನಮ್ಮ ಚೇರ್ ಮೇಲೆ ಕುತ್ಕೊಳ್ಳೋಕ್ಕೂ ಆಗಲ್ಲ, ಹಂಗಿದೆ. ಕರ್ನಾಟಕದವರು ದರ್ಶನ್ ಅವರು ದಯವಿಟ್ಟು ಯಾರು ಫ್ಯಾನೇ ಆಗಿಲ್ಲ ನೀವು ಕೈ ಬಿಡ್ಬೇಡಿ ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಪ್ಯಾನ್ ಇಂಡಿಯಾ ಅದು ಇದು ಅಂತ ನಾಟಕ ಮಾಡ್ಕೊಂಡು ಹೋಗೋರೆ. ಮಾಡ್ಲಿ, ತಪ್ಪಿಲ್ಲ. ಆದ್ರೆ ಸರ್ ನಾನು ಮಾಡೋದು ಕನ್ನಡ ನಂಗೆ ಅನ್ನ ಆಗ್ತಾ ಇದೆ, ಅವ್ರಿಗೆ ಮಾತ್ರ ನಾನು ಮಾಡ್ತೀನಿ ಅಂತ ನಿಯತ್ತ ನಿಂತ್ಕೊಂಡವ್ರು ಗೊತ್ತಾ. ಕನ್ನಡಕ್ಕೆ ಏನೋ ಒಂದು ಸರ್ ಹೆಂಗೆ ಮಾಡ್ಲಿ ಸರ್, ಸಿನಿಮಾ ವರ್ಷಕ್ಕೊಂದು ಕೊಡ್ತಾ ಇದಾರೆ, ಕನ್ನಡಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳಿಲ್ಲ. ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತಾರೆ. ಆ ಪ್ಯಾನ್ ಇಂಡಿಯಾನೇ ಇದು ಪ್ಯಾನ್ ಇಂಡಿಯಾ ಔಟ್ ಮಾಡ್ಕೋಬೇಕು. ಕನ್ನಡದಲ್ಲಿ ಯಾವ್ದಾದ್ರು ಒಂದು ಸಿನಿಮಾ ಬರ್ಬೇಕಂದ್ರೆ ಒಳ್ಳೆ ಗತ್ತಿರೋ ಸಿನಿಮಾನೇ ಬರಬೇಕು. ಆ ಗತ್ತಿರೋ ಸಿನಿಮಾನೇ ಕಾಟೇರ. ಅಪ್ಪನ ಕಾಲಕ್ಕೆ ತಾತನ ಕಾಲಕ್ಕೆ ಅಣ್ಣವ್ರಿದ್ರು, ನಮ್ ಕಾಲಕ್ಕೆ ಯಾವ ಓದ್ತಿದ್ರು ಡಿ ಬಾಸ್. ದೇವ್ರು 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 ಎಲ್ಲಿ ಹುಡುಕಿದ್ರು ಸಿಗಲ್ಲ. ಅದು ನಮ್ಮ ಡಿ ಬಾಸ್ ನಾನು ನೋಡಿದವರು ಪ್ರಪಂಚದವ್ರು ಯಾರು ಆಳಕ್ ಆಗಲ್ಲ ಸರ್. ಓಪನ್ ಆಗಿ ಹೇಳ್ಬೇಕಂದ್ರೆ ಕ್ರಾಂತಿ ಬೇರೆ ತರ ಇತ್ತು. ಆದ್ರೆ ಇವರು ತರುಣ್ ಅವ್ರಿಗೆ ಗೊತ್ತು, ಒಂದು ಮ್ಯಾಜಿಕ್ ಗೊತ್ತು. ದರ್ಶನ್ ಅವ್ರನ್ನ ಇಟ್ಕೊಂಡು ಇಂಥ ಸಿನಿಮಾ ಮಾಡ್ಬೇಕಂತ ಅವ್ರು ಪಕ್ಕಾ ಗೊತ್ತು. ಅದನ್ನ ಸಖತ್ತಾಗಿ ತೆಗ್ದಿದ್ದಾರೆ. ಜನಕ್ಕೂ ಏನೊಂದು ಹೇಳಿದಾರೆ ಸರ್. ಏನ್ ಬೇಕು ಸರ್ ಈ ಮೂವಿಲಿ? ಅವ್ರು ಯಾರೋ ಒಬ್ರು ಹೇಳಿದ್ರು ನನಗೋಸ್ಕರ ಮಾಡಿದ ಮೂವಿ ಅಂದ್ರಲ್ಲ, ಅವರಿಗೆ ಈ ಮೂವಿ ಬಂದು ನೋಡಕ್ ಹೇಳಿ, ಆಮೇಲೆ ಹೇಳಕ್ ಹೇಳಿ ಸರ್. ಇಡೀ ನಮ್ಮ ಭಾರತಕ್ಕೆ ನಂಬರ್ 1 ಮೂವಿ ಅನ್ಬೋದು ಇದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ತಲೆ ಎತ್ತಿ ಮೆರೆಯುವಂತಹ ಸಿನಿಮಾ. ತೆರೆಯ ಹಿಂದೆ ಕೆಲಸ ಮಾಡಿರುವಂತಹ ಪ್ರತಿಯೊಬ್ಬರ ಶ್ರಮಕ್ಕೂ ಬೆಲೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಆದ್ರೆ ಕಾಟೇರ ನೋ ವರ್ಡ್ಸ್. ಡಿ ಬಾಸ್ ಮುಂದೆ ಇನ್ನೊಬ್ರು ಯಾರು ಇಲ್ಲ. ದೇವ್ರು ಆಗಿದ್ದಾರೆ ತುಂಬಾ ಜನ, ಆದ್ರೆ ಅಭಿಮಾನಿಗಳಿಗೆ ಇವತ್ತಿನವರೆಗೂ ಡಿ ಬಾಸೇ ದೇವ್ರು. ನಮ್ಮ ಕಾಟೇರ ಬಿಟ್ಟರೆ ನೆಕ್ಸ್ಟ್ ಬರೋವರೆಗೂ ಅವ್ರದೇ ಅವಳಿ. ಕರ್ನಾಟಕದಲ್ಲಿ ಇನ್ನೊಬ್ರು ಅವಳಿ ಮಾಡಕ್ ಆಗೋದಿಲ್ಲ, ಮುಂದಕ್ಕೆ ಆಗೋದು ಇಲ್ಲ.
100%. ಅದ್ರಲ್ಲಿ ನೋ ಡೌಟ್ ಬಾಸ್ ಇದಾರೆ ಅಂತ ಅಂದ್ಮೇಲೆ ಫಸ್ಟ್ ಆಫ್ ಆಲ್ ಸಿನಿಮಾ ಗೆದ್ದಂಗೆನೆ. ಚಿತ್ರದ ಫಸ್ಟ್ ಹಾಫ್ ಎಕ್ಸ್ಟ್ರಾಡಿನರಿ ಅಂತಾನೆ ಹೇಳ್ಬೋದು. ಗೂಸ್ ಬಂಪ್ಸ್ ಅಷ್ಟೇ, ಬೇರೆ ಮಾತೇ ಇಲ್ಲ. ಸೂಪರ್ ಮೂವಿ ಸರ್, ದೇವ್ರ ಸತ್ಯ. ಫಸ್ಟ್ ನಾನು ಇವ್ರಿಗೆ ಇನ್ವೈಟ್ ಮಾಡ್ಬೇಕಾಗಿರೋದು ಯಾರು ಸಲಾರ ಡೈರೆಕ್ಟರ್ ಪ್ರಸಾದ್ ನಿಲ್ ಅವರಿಗೆ ನಾನೇ ಟಿಕೆಟ್ ಕೊಡ್ತೀನಿ, ಆ ಮೂವಿ ನೋಡಕ್ಕೆ ಹೇಳಿ ಅವ್ರಿಗೆ. ಇದು ಅವ್ರಿಗೆ ತಲುಪಲಿ. ಅವರು ನಾವು ನಮ್ಗೆ ಗೊತ್ತು ನೋಡಿದ್ವಿ ಅವ್ರನ್ನ, ಬಟ್ ನಾನು ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಮುಖಾಂತರ ಕೂಡ ಹೋಗಿ ಅವ್ರಿಗೆ ಕಿರ್ಚಿ ಗಂಟೆಲ್ಲ ಹೋಯ್ತು ಸರ್. ದೇವ್ರ ಸತ್ಯ ತುಂಬಾ ಚೆನ್ನಾಗಿದೆ ಮೂವಿ, ಹೇಳಕ್ಕಾಗಲ್ಲ. ಸೂಪರ್ ಎಲ್ಲ ಹೇಳ್ತಿದ್ದಾರೆ 55 ಸಿನಿಮಾನೇ ಬೇರೆ, ಈ 56ನೇ ಸಿನಿಮಾನೇ ಬೇರೆ ಡಿ ಬಾಸ್ಗೆ ಅಂತ. ಅದು 200% ನಿಜ. ಕಾಟೇರಾದಂತಹ ಒಂದು ಎಕ್ಸ್ಪೆರಿಮೆಂಟ್ನ ಅವ್ರು ಮಾಡಿದ್ದಾರೆ. ಆ ಎಕ್ಸ್ಪೆರಿಮೆಂಟಲ್ಲಿ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ದಾರೆ, ನೋ ಡೌಟ್. ಸುಮ್ಮನೆ ಬಿಲ್ಡಪ್ ಕೇಳಬೇಕು, ಸುಮ್ಮನೆ ಇಲ್ಲಪ್ಪ ಒಂದು ಸಿನಿಮಾ ದರ್ಶನ್ ಅವ್ರ ಸಿನಿಮಾ ಹೊಗಳಬೇಕು, ಇಲ್ಲ ನನಗೆ ಇಷ್ಟ ಆಗಿಲ್ಲ ಅಂತ ನಾನು ಅದ್ರ ಬಗ್ಗೆ ರಿವ್ಯೂವೇ ಮಾಡಲ್ಲ ನಾನು, ಅಷ್ಟೇ ಸಿಂಪಲ್. ಸೊ ಆದರೆ ಇಲ್ಲಿ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ ಅನ್ನುವ ಕಾರಣಕ್ಕೆ ಬೆಳಗ್ಗೆನೆ ನಿಮಗೊಂದು ರಿವ್ಯೂನ ತಲುಪಿಸ್ತಾ ಇದ್ದೀನಿ. ಇನ್ನು ಸ್ನೇಹಿತರೆ, ಈ ಸಿನಿಮಾದಲ್ಲಿ ಅಣ್ಣ ಅವರಿಗೆ ಡಿ ಬಾಸ್ ದೊಡ್ಡದಾಗಿ ಟ್ರಿಬ್ಯೂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಗಂಡ್ಸು ಬೆವರು ಸುರಿಸಬೇಕು, ಜೊಲ್ ಸುರಿಸಬಾರ್ದು. ಮಾಸ್ತಿ ಅವರ ಕರಿಯರ್ ನಲ್ಲೇ ಇದು ಒನ್ ಆಫ್ ದ ಬೆಸ್ಟ್ ವರ್ಕ್ ಅಂತ ಅನುಮಾನ ಇಲ್ಲದೆ ಹೇಳ್ಬೋದು. ನೋಡಿ, ಇಂಥ ಪ್ಯಾನ್ ಇಂಡಿಯಾ ಜಮಾನದಲ್ಲಿ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ರಿಲೀಸ್ ಆಗೋ ಟೈಮಲ್ಲಿ ನಾನು ಮಾಡೋದೇ ಬರೀ ಕನ್ನಡಿಗರಿಗೋಸ್ಕರ ಅಂತಾರಲ್ಲ, ಆ ಗಟ್ಸ್ ನಾನು ನಿಜವಾಗ್ಲೂ ಮೆಚ್ಚಬೇಕಲ್ವಾ? ಅದು ಅವರು ಕನ್ನಡಕ್ಕಿರುವಂಥ ಗೌರವ ಅವ್ರಿಗೆ. ಆ ಗೌರವಕ್ಕೆ ನಾವು ಎಷ್ಟು ಸ್ಟ್ಯಾಟ್ಸ್ ಆಫ್ ಹೇಳಿದ್ರು ಸಾಲದು. ಬಿಕಾಸ್ ಯಾಕೆ ಅಂತಂದ್ರೆ ಅವ್ರು ಒಂದೇ ಮಾತಂದಿದ್ದು, ಇಲ್ಲಿಂದ ಬೆಳೆದು ನಾನು ಇಲ್ಲೇ ಇರೋದು ಅಂದ್ಬಿಟ್ಟು ಅಂತ. ಯಾವನ ಕತೆಗಳು ನೋಡಿತಾರಲ್ಲ, ಏನು ಹೇಳ್ರಿ, ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನು ದರ್ಶನ್ ಅವ್ರು ಮಾಡಲ್ಲ. ದರ್ಶನ್ ಅವ್ರ ಸಿನಿಮಾದಲ್ಲಿ ಕಂಟೆಂಟ್ ಇರಲ್ಲ, ಬರೀ ಬಿಲ್ಡಪ್ ಇರುತ್ತೆ. ಬನ್ನಿ ಸರ್, ಈಗ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ. ನಾವು ದರ್ಶನ್ ಹಿಂದಿನ ಒಂದಷ್ಟು ಕೆಲ ಸಿನಿಮಾಗಳಲ್ಲಿ ನಾವು ಪಾತ್ರಕ್ಕಿಂತ ಹೆಚ್ಚಾಗಿ ದರ್ಶನ್ ಅವ್ರನ್ನ ನೋಡ್ತಾ ಇದ್ವಿ. ಯಾಕಂದ್ರೆ ದರ್ಶನ್ ಅವರು ಅಂದಾಗ ಅವರ ಅಭಿಮಾನಿಗಳಿಗೋಸ್ಕರ ಅವರಿಗೆ ಒಂದಷ್ಟು ಬಿಲ್ಡಪ್ ಇರ್ತಾ ಇತ್ತು, ಅವರದೇ ಶೈಲಿಯ ಒಂದಷ್ಟು ಫೈಟ್ಸ್ ಇರ್ತಾ ಇತ್ತು, ಅವರದೇ ಶೈಲಿಯ ಒಂದಷ್ಟು ಡ್ಯಾನ್ಸ್, ಹಾಡು ಅಂಥದ್ದೆಲ್ಲವೂ ಕೂಡ ಕಂಡು ಬರ್ತಾ ಇತ್ತು. ಆದರೆ ನಮಗೆ ಈ ಸಿನಿಮಾದಲ್ಲಿ ನಟ ದರ್ಶನ್ ಅವರು ಕಾಣಲೇ ಇಲ್ಲ. ಅದರ ಬದಲಾಗಿ ಸಿನಿಮಾ ಪೂರ್ತಿ ಕಂಡಿದ್ದು ಕಾಟೇರ ಎನ್ನುವಂತ ಓರ್ವ ಪಾತ್ರಧಾರಿ ಅಥವಾ ಕಾಟೇರ ಎನ್ನುವಂತ ಒಂದು ಪಾತ್ರ ನಮಗೆ ಸಿನಿಮಾ ಪೂರ್ತಿ ಕಾಣಿಸ್ತಾ ಹೋಗುತ್ತೆ. ದರ್ಶನ್ ಅವ್ರು ಹೆಂಗಾರು ಸರ್ ವರ್ಷಕ್ಕೊಂದಾರು ಕೊಡ್ತಾ ಇದಾರೆ ನೋಡಿ, ಗ್ರೇಟ್ ಅಲ್ವಾ ಸರ್ ಅದು? ಯಾರು ಏನೋ ಹೇಳಿ, ಬಟ್ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ಡಿ ಬಾಸ್ ಫ್ಯಾನ್ ಆಗಿ ಮಾತಾಡ್ತಾ ಇಲ್ಲ, ನಾನು ಅವ್ರ ಫ್ಯಾನು ಅಲ್ಲ, ನಾನು ಸುದೀಪ್ ಸರ್ ಫ್ಯಾನ್ ಆಗಿ ಮಾತಾಡ್ತಾ ಇದ್ದೀನಿ. ಎಷ್ಟೋ ಮಂದಿ ಇದ್ದಾರೆ ಡಿ ಬಾಸ್ ಫ್ಯಾನ್ಗಳೇ ಫಸ್ಟ್ ಶೋ ಈ ತರ ಮಾಡ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಬಟ್ ನೀನು ಇವತ್ತು ಹೇಳ್ತಾ ಇದ್ದೀನಿ ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಆ ತರ ಒಂದು ಓಕೆ ಅಂತ ಇತ್ತು, ಬಟ್ ಸೆಕೆಂಡ್ ಹಾಫ್ ನೋಡಿದಾಗ ಯಾವನಿಗೂ ಈ ತರ ಒಂದು ಫಿಲಮ್ ನ ಒಂದು ಬರೀ ಜಾತಿ ಇದು ಅದರಲ್ಲಿ ಇದೆ ಸರ್. ಆಯ್ತಾಯ್ತಾ, 100% ಒಳ್ಳೆ ಮೂವಿ. ದರ್ಶನ್ ಸರ್ಗೆ ನಮಸ್ಕಾರ. ಬಿಟ್ರೆ ಮರಿ ನಾಟಕ, ಅರಣ್ಯ ಉಳಿಸಿ, ಕಾಡು ಉಳಿಸಿ, ನಾಡು ಬೆಳೆಸಿ, ರೈತರಿಗೆ ಒಳ್ಳೇದು ಮಾಡು, ಈ ಕೆಲಸ ನಡೀತಾ ಇದೆ. ರಿಯಲ್ ಆಗಿ ತೋರಿಸ್ತಾ ಇದಾರಲ್ಲ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಮಂತ ಯೂಟ್ಯೂಬರ್ಸ್ ಸೋಷಿಯಲ್ ಮೀಡಿಯಾನ ತೋರಿಸ್ತಾ ಇದೆ. ನಮ್ಮನ್ನ ಎಷ್ಟೆಷ್ಟು ಅನ್ಯಾಯ ಮಾಡ್ತಾ ಇದ್ದೀರಾ ಕಣ್ಮುಂದೆನೆ. ಪೊಲೀಸರ ರೈತರು ಹೊಡಿತಾ ಇದಾರೆ, ರಾಜಕಾರಣಿಗಳು ಕಾಲಲ್ಲಿ ಒದಿತಾ ಇದಾರೆ. ಇದಕ್ಕೇನು ಹೇಳ್ತೀರಾ? ಈಚೆ ಮಾತ್ರ ನಾವು ರೈತರ ಪರ ಅಂತಾರೆ. ಶಾಟನೂ ಇಲ್ಲ ಸರ್, ಎಲ್ಲ ನಾಟಕ. ನಂಬಕ್ ಹೋಗ್ಬಿಡಿ. ಜನ ನಾವು ಒಗ್ಗಟ್ಟ ನಿಂತ್ಕೊಂಡು ಫೈಟ್ ಮಾಡ್ಬೇಕು ಸರ್, ಅವಾಗ ಏನಾದ್ರು ಮಾಡಕ್ ಸಾಧ್ಯ. ಖಂಡಿತ ಮೆಸೇಜು ಇದೆ, ಮತ್ತೆ ಜಾತಿ ಬಗ್ಗೆನೂ ಅದ್ಭುತವಾಗಿ ತೋರಿಸಿದ್ದಾರೆ. ಜಾತಿ ಅಂತ ಸಾಯ್ತಾರೆ ಕಚಡ ನನ್ನ ಮಕ್ಕಳು. ದಯವಿಟ್ಟು ಸೈಲೆಂಟು, ವೈಲೆಂಟು, ಬ್ರಿಲಿಯಂಟು, ಒಬಿಡೆಂಟು, ಕಾನ್ಫಿಡೆಂಟು, ಅದರ್ವೈಸ್ ಐ ವಿಲ್ ಬಿಕಮ್ ಮೈ ಬಾಸ್. ಬ್ರಿಲಿಯಂಟ್ ಆಗಿ ನನ್ನ ಬಾಸ್ ತರ ಇರ್ತೀನಿ. ದಟ್ ಇಸ್ ದಿ ಬಾಸ್. ಅಣ್ಣ ನಿನ್ನ ಮಗನ ನಾನು.